ಇವಾಗ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ. ನೋಡಿ, ಬಟ್ಟೆನ್ ಭಟ್ ಅವರ ಕಷಾಯ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಏನು ಕಂಟೆಂಟ್ ಮಾಡೋದು ಅಂತ ಗೊತ್ತಿಲ್ಲ, ಆದರೂ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಬನ್ನಿ ನೋಡೋಣ ಇವತ್ತಿನ ಈ ದಿನ ಹೇಗೆ ಹೋಗ್ತದೆ ಅಂತೇಳಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ ನೋಡೋಣ. ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೊಂದು ತೆಂಗಿನಕಾಯಿಯನ್ನು ಸುಳಿಬೇಕು. ಪದಾರ್ಥ ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು. ಇವತ್ತು ಮಧ್ಯಾಹ್ನಕ್ಕೆ ಕುಂಬಳಕಾಯಿ ಹಾಗೂ ಚಿಕನ್ ಹಾಕಿ ಸಾರು ಮಾಡೋದು. ಚಿಕನ್ ಮೊನ್ನೆ ತಂದದ್ದು ಸ್ವಲ್ಪ ಇದೆ, ಅದನ್ನು ಹಾಕಿ ಇವಾಗ ಸಾರು ಮಾಡೋದು. ಅದಕ್ಕೆ ಬೇಕಾದ ಮಸಾಲವನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಿಲ್ಲ, ಇದಕ್ಕಿಂತ ಮೊದಲು ಶೇರ್ ಮಾಡಿದ್ದೆ, ಹಾಗಾಗಿ ಶೇರ್ ಮಾಡೋದಿಲ್ಲ. ನಿಮಗೆ ಬೇಕು ಅಂತ ಆದರೆ ಕಮೆಂಟ್ ಮಾಡಿ, ಒಂದು ಸಾರಿ ಮಾಡುವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇದಕ್ಕಿಂತ ಮೊದಲು ಹಾಕಿ ತುಂಬ ಸಮಯ ಆಯಿತು. ಕೆಲವರು ಹೊಸೊಬ್ಬರು ಸಬ್ಸ್ಕ್ರೈಬರಲ್ಲಿ ಇರುವಾಗ ನಾನು ಮತ್ತೆ ಅದನ್ನು ಕೆಲವೊಮ್ಮೆ ಹಾಕ್ತಾ ಇರ್ತೇನೆ. ಹಾಗೆ ನಿಮಗೆ ಇದು ಕೂಡ ಇದರ ರೆಸಿಪಿ ಬೇಕು ಅಂತ ಆದರೆ ಕಮೆಂಟ್ ಮಾಡಿ. ಇಲ್ಲಿ ಸ್ವಲ್ಪ ಲಿಂಬೆ ಹುಳಿ ಇದೆ, ಅದರಿಂದ ಇವಾಗ ಉಪ್ಪಿನಕಾಯಿ ಹಾಕಬೇಕು. ಕಡ್ದು ಹಾಕೋದಿಲ್ಲ, ಬರೀ ಶುಂಠಿ ಹಾಗೂ ಕಾಯಿಮೆಣಸು ಹಾಕಿ ಉಪ್ಪು ಹಾಕಿ ಉಪ್ಪಿನಕಾಯಿ ಮಾಡೋದು. ಹಾಗೆಯೇ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಇದಕ್ಕೆ ಇವಾಗ ಬಿಸಿನೀರು ಹಾಕ್ತೇನೆ. ಸ್ವಲ್ಪ ಸಾಫ್ಟ್ ಆಗುವ ತನಕ ಇದನ್ನು ಬೇಯಿಸಬೇಕು. ಲಿಂಬೆ ಹುಳಿಯನ್ನು ಬೇಯಿಸಿಟ್ಟಾಯಿತು. ಇನ್ನು ಅದಕ್ಕೆ ಕಾಯಿಮೆಣಸು ಹಾಗೂ ಶುಂಠಿಯನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಮತ್ತೆ ಲಿಂಬೆಕಾಯಿಯ ತುಂಡುಗಳೊಂದಿಗೆ ಹಾಕಿ ಇಡೋದು. ಮತ್ತು ನಮಗೆ ಬೇಕಾದಾಗ ಅದನ್ನು ಯೂಸ್ ಮಾಡೋದು. ನೋಡಿ, ಇಷ್ಟು ಶುಂಠಿ ತೊಗೊಂಡಿದ್ದೇನೆ. ಹಾಗೆಯೇ ಒಂದು 7-8 ಮೆಣಸು ತೊಗೊಂಡಿದ್ದೆ. ಇವಾಗ ಕುಂಬಳಕಾಯಿಯನ್ನು ಕಟ್ ಮಾಡಿ ಚಿಕನ್ನೊಂದಿಗೆ ಹಾಕ್ತೇನೆ. ಮೊದಲಿಗೆ ಅದರ ಬೂದಿಯನ್ನೆಲ್ಲ ತೆಗಿತಾ ಇದ್ದೇನೆ. ನೋಡಿ, ಕುಂಬಳಕಾಯಿಯನ್ನು ಕಟ್ ಮಾಡಿ ತಗೊಂಡೆ. ಇಡೀ ಕುಂಬಳಕಾಯಿಯನ್ನು ಹಾಕ್ತಾ ಇದ್ದೇನೆ. ಇವಾಗ ಕುಂಬಳಕಾಯಿ ಬೇಯ್ತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕು. ಮತ್ತು ಮಸಾಲವನ್ನು ಹಾಕ್ತೇನೆ. ಇನ್ನು ಸ್ವಲ್ಪ ಟೈಮ್ ಇದೆ. ಅಷ್ಟರೊಳಗೆ ನಾನು ಶುಂಠಿ ಹಾಗೂ ಕಾಯಿಮೆಣಸನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ.
ಶುಂಠಿ ಹಾಗೂ ಕಾಯಿಮೆಣಸನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ. ಇನ್ನು ಉಪ್ಪು ಹಾಕಿದ್ದನ್ನು ಬೇಯಿಸಬೇಕು. ಈಗ ಕಟ್ ಮಾಡಿದ ಶುಂಠಿ ಹಾಗೂ ಕಾಯಿಮೆಣಸನ್ನು ಒಂದು ಪಾತ್ರೆಗೆ ಹಾಕ್ತೇನೆ. ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಜೊತೆಗೆ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಬೇಕಾಗ್ತದೆ, ಯಾಕೆಂದರೆ ಲಿಂಬೆ ಹುಳಿಗೆ ಕೂಡ ಉಪ್ಪು ಬೇಕು. ಮತ್ತು ಲಿಂಬೆ ಹುಳಿಯನ್ನು ಕಟ್ ಮಾಡಿ ಆದಮೇಲೆ ಬೇರೆ ಉಪ್ಪು ಹಾಕಲಿಕ್ಕಿಲ್ಲ, ಇದೇ ಉಪ್ಪು ನೀರು ಸಾಕಾಗ್ತದೆ. ಇವಾಗ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ. ಇದು ಬೇಯುವಾಗ ನೀರು ಸ್ವಲ್ಪ ಡ್ರೈ ಆಗ್ತದೆ, ಹಾಗೆಯೇ ಜಾಸ್ತಿ ನೀರು ಹಾಕೋದು ಬೇಡ, ಯಾಕೆಂದರೆ ಲಿಂಬೆ ಹುಳಿಯ ರಸ ಕೂಡ ಬಿಡ್ತದೆ. ಇವಾಗ ನೋಡಿ ಎಲ್ಲವನ್ನು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ. ಚೆನ್ನಾಗಿ ಬೇಯಬೇಕು. ಅದು ಅಡುಗೆ ಕೆಲಸ ಆಯಿತು. ಇನ್ನು ಲಿಂಬೆ ಹುಳಿಯದ್ದು ಒಂದು ಉಪ್ಪಿನಕಾಯಿ ಹಾಕಲಿಕ್ಕಿದೆ. ಉಪ್ಪಿನಕಾಯಿಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ಎಲ್ಲ ಹಾಕದೆ ಮಾಡೋದು. ಇವಾಗ ಉಪ್ಪಿನಕಾಯಿ ಬೇಯಿಸಿಟ್ಟಿದ್ದೆ, ಚೆನ್ನಾಗಿ ತಂದಿದೆ. ಇದನ್ನು ಇವಾಗ ಕಟ್ ಮಾಡ್ತೇನೆ. ಇದರಲ್ಲಿರುವ ಬೀಜವನ್ನು ತೆಗಿಬೇಕು, ಇಲ್ಲಾಂದರೆ ಬೀಜ ಸಿಕ್ಕಿದರೆ ಸ್ವಲ್ಪ ಕಹಿ ಆಗ್ತದೆ ಉಪ್ಪಿನಕಾಯಿ. ನೋಡಿ ಇವಾಗ ಎಲ್ಲವನ್ನು ಕಟ್ ಮಾಡಿ ಆಯಿತು. ಹಾಗೆಯೇ ಬೀಜ ಕೂಡ ಬಿಡಿಸಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ತೇನೆ. ನೋಡಿ ಇವಾಗ ಮೆಣಸು, ಶುಂಠಿ, ಉಪ್ಪೆಲ್ಲ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟದ್ದು ಚೆನ್ನಾಗಿ ಬೆಂದಿದೆ. ಇನ್ನು ಸ್ವಲ್ಪ ನೀರು ಕಡಿಮೆ ಆಗಬೇಕು. ನೋಡಿ ಶುಂಠಿ, ಉಪ್ಪು ಹಾಗೂ ಕಾಯಿಮೆಣಸನ್ನು ಹಾಕಿ ಬೇಯಿಸಿ ತೊಗೊಂಡಿದ್ದೇನೆ. ಇನ್ನು ಇದು ತಣ್ಣಗಾಗಬೇಕು. ಹಾಗೆಯೇ ನಾನು ಸ್ವಲ್ಪ ರುಚಿ ಬರಲಿ ಅಂತೇಳಿ ಸಕ್ಕರೆ ಪಾಕವನ್ನು ಮಾಡಿ ಹಾಕ್ತೇನೆ. ಹಾಕಬೇಕು ಅಂತಿಲ್ಲ, ಸ್ವಲ್ಪ ಸ್ವೀಟ್, ಖಾರ, ಹುಳಿ, ಉಪ್ಪು ಅದೆಲ್ಲ ಸೇರುವಾಗ ಒಂಥರ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗಾಗಿ ಸ್ವಲ್ಪ ಸಕ್ಕರೆ ಪಾಕವನ್ನು ಹಾಕ್ತೇನೆ. 3 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ಪಾಕ ಮಾಡ್ತೇನೆ. ಜಾಸ್ತಿ ನೀರು ಹಾಕೋದಿಲ್ಲ, ಯಾಕೆಂದರೆ ಇವಾಗ ಉಪ್ಪು ಬೇಯಿಸಿದ ನೀರು ಕೂಡ ಇದೆ, ತುಂಬ ತೆಳು ಕೂಡ ಆಗಬಾರ್ದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪಾಕ ಮಾಡ್ತೇನೆ. ಇವಾಗ ನೋಡಿ ಶುಂಠಿ, ಕಾಯಿಮೆಣಸು ಹಾಕಿದ್ದೆಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸ್ ಮಾಡ್ತೇನೆ. ಇನ್ನು ಇದಕ್ಕೆ ನಾನು ಸಕ್ಕರೆ ಪಾಕವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬಾಟ್ಲಲ್ಲಿ ತುಂಬಿಸಿಡ್ತೇನೆ. ಮತ್ತು 1-2 ದಿವಸ ಬಿಟ್ಟಾದಮೇಲೆ ಇದನ್ನು ಯೂಸ್ ಮಾಡ್ಬೋದು. ಇವಾಗ ಇದು ಪಾಕ ಆಗ್ತಾ ಬಂತು. ಪಾಕ ರೆಡಿ ಆಯಿತು. ಪಾಕವನ್ನು ಮಾತ್ರ ನಾವು ಬಿಸಿ ಬಿಸಿಯಾಗಿರುವಾಗಲೇ ಹಾಕಬೇಕು, ಇಲ್ಲಾಂದರೆ ಗಟ್ಟಿ ಆಗ್ತದೆ. ನೋಡಿ ಇವಾಗ ಎಲ್ಲವನ್ನು ಹಾಕಿ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಟ್ಲಲ್ಲಿ ತುಂಬಿಸಿಡಬೇಕಿದ್ರೆ ಇದು ಕೂಡ ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಇವಾಗ ಎಲ್ಲವನ್ನು ಹಾಕಿ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಟ್ಲಲ್ಲಿ ತುಂಬಿಸಿಡಬೇಕಿದ್ರೆ ಇದು ಕೂಡ ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಸಕ್ಕರೆ ಪಾಕ ಎಲ್ಲ ಬಿಸಿ ಬಿಸಿ ಹಾಕಿದ್ದಲ್ವ, ಅದೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು. ಆಮೇಲೆ ಬಾಟ್ಲಲ್ಲಿ ತುಂಬಿಸಿಡು. ನಿನ್ನೆ ಸಾಯಂಕಾಲ ಮಳೆ ಬಂದದಷ್ಟೇ, ಆಮೇಲೆ ಮಳೆನೇ ಇಲ್ಲ, ರಾತ್ರಿ ಕೂಡ ಇಲ್ಲ. ಇವಾಗ ಮಧ್ಯಾಹ್ನ ಆಗುವ ತನಕ ಮಳೆ ಇಲ್ಲ, ಚೆನ್ನಾಗಿ ಬಿಸಿಲು ಬಿದ್ದಿದೆ. ಹಾಗಾಗಿ ಇವತ್ತು ಒಗೆದ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿತ್ತು. ಇವಾಗ ಇಲ್ಲಿ ಸಾಯಂಕಾಲಕ್ಕೆ ನಾನು ಪಲ್ಯ ಮಾಡ್ತಾ ಇದ್ದೇನೆ. ಬಸಳೆ ಸೊಪ್ಪನ್ನು ತೆಗೆದು ಅದರಿಂದ ಪಲ್ಯ ಮಾಡೋದು. ತುಂಬ ಸೊಪ್ಪು ಸಿಕ್ಕಿತ್ತು, ಹಾಗೆ ಇವಾಗ ಪಲ್ಯ ಮಾಡೋಣ ಅಂತೇಳಿ. ಹಾಗೆ ಅದರ ಜೊತೆಗೇನೆ ಟೀ ಕೂಡ ಮಾಡ್ತಾ ಇದ್ದೇನೆ. 2 ಕೆಲಸ ಕೂಡ ಒಟ್ಟಿಗೆ ಆಗ್ತದೆ. ಹಾಗೆ ಟೀ ಆದ ಕೂಡಲೇ ನಾನು ಬಸಳೆಯನ್ನು ಬೇಯಿಸ್ಲಿಕ್ಕಿಟ್ಟು ಬಸಳೆ ಪಲ್ಯ ಮಾಡ್ತೇನೆ. ಇಲ್ಲಿ ದಂಟನೆಯನ್ನು ಕೊಯ್ಲಿಲ್ಲ, ಬರೀ ಸೊಪ್ಪನ್ನು ಮಾತ್ರ ಕೊಯ್ದದ್ದು. ಯಾಕೆಂದರೆ ಇನ್ನು ಜೋರು ಮಳೆ ಸ್ಟಾರ್ಟ್ ಆದಮೇಲೆ ಬಸಳೆ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಇವಾಗ ಸೊಪ್ಪೆಲ್ಲ ತುಂಬಾ ಇದೆ, ಹಾಗೆ
ಸ್ವಲ್ಪ ಪಲ್ಯ ಮಾಡೋಣ ಅಂತೇಳಿ. ಹಾಗೆಯೇ ಬಸಳೆ ಸೊಪ್ಪು ತಿಂದರೆ ಕೂಡ ತುಂಬ ಒಳ್ಳೆಯದು, ಕ್ಯಾಲ್ಸಿಯಮ್ಗೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಸ್ವಲ್ಪ ರಾತ್ರಿಗೆ ಪಲ್ಯ ಮಾಡು. ಇವಾಗ ಪಾತ್ರೆ ಫುಲ್ ಆಯಿತು, ಬೇಯುವಾಗ ಕಡಿಮೆ ಆಗ್ತದೆ. ಹಾಗೆ ಟೀ ಕೂಡ ರೆಡಿ ಆಯಿತು. ಹಾಗೆ ಟೀ ಆದ ಕೂಡಲೇ ನಾನು ಇದನ್ನು ಬೇಯಿಸಲಿಕ್ಕೆ ಇಡ್ತೇನೆ. ಇವಾಗ ಟೀ ರೆಡಿ ಆಯಿತು. ಜಾನ್ ಅವರಿಗೆ ಟೀ ಮಾಡಿದ್ದೆ, ನನಗೆ ಮತ್ತು ಮನ್ವಿತಾಳಿಗೆ ಕಷಾಯ ಪಟ್ಟೆನ್ ಭಟ್ ಅವರ ಸ್ಟೋರಿನಿಂದ ನಾನು ತಗೊಂಡದ್ದು. ತುಂಬಾ ಚೆನ್ನಾಗಿದೆ. ಕಳೆದ ಸಾರಿ ಹಲಸು ಮೇಳಕ್ಕೆ ಹೋದಾಗ ಪಟ್ಟೆನ್ ಭಟ್ ಅವರ ಸ್ಟೋರಿನಿಂದ ತಗೊಂಡದ್ದು ಕಷಾಯ ಪೌಡರ್. ತುಂಬಾ ಒಳ್ಳೆಯದಿದೆ. ಹಾಗೆ ಸಾಯಂಕಾಲಕ್ಕೆ ನನಗೆ ಮತ್ತು ಮನ್ವಿತಾಳಿಗೆ ಕಷಾಯ. ಈಗ ಕಷಾಯಕ್ಕೆ ಜೋನಿ ಬೆಲ್ಲವನ್ನು ಹಾಕುವುದು, ಲಿಕ್ವಿಡ್. ನೋಡುವಾಗ ಜೇನುತುಪ್ಪದ ಥರನೇ ಇದೆ ನೋಡಿ. ನೋಡಿ ಪಟ್ಟೆನ್ ಭಟ್ ಅವರ ಕಷಾಯ ನೋಡಿ. ಆವಾಗ ಈ ಬನಲೆಯಲ್ಲಿ ಫುಲ್ ಇತ್ತು, ಇವಾಗ ನೋಡಿ ಎಷ್ಟು ಕಡಿಮೆ ಆಯಿತು. ಇನ್ನು ಸ್ವಲ್ಪ ಬೇಯಲಿಕ್ಕಿದೆ. ಮತ್ತು ನಾನು ಕಾಯಿ ತುರಿ ಹಾಗೂ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ಹಾಕ್ತೇನೆ, ಮತ್ತು ಒಗ್ಗರಣೆಯನ್ನು ಇಡ್ತೇನೆ. ಮಧ್ಯಾಹ್ನ ಲಿಂಬೆ ಹುಳಿಯನ್ನು ಕಟ್ ಮಾಡಿ ಅದಕ್ಕೆ ಶುಂಠಿ, ಕಾಯಿಮೆಣಸು, ಉಪ್ಪು ಅದೆಲ್ಲ ಹಾಕಿ ಮತ್ತು ಸಕ್ಕರೆ ಪಾಕ ಹಾಕಿ ಮಾಡಿಟ್ಟಿದ್ದೆ. ಹಾಗೆ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ, ಇಲ್ಲದಿದ್ದರೆ ಬಾಟ್ಲಲ್ಲಿ ಬಿಸಿ ಇರುವಾಗ ತುಂಬಿಸಿದರೆ ಹಾಳಾಗ್ಬೋದು ಅಂತೇಳಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಬಾಟ್ಲಲ್ಲಿ ತುಂಬಿಸಿಡ್ತೇನೆ, ಮತ್ತು 2 ದಿವಸ ಬಿಟ್ಟು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಗಾಜಿನದು ಬಾಟ್ಲಿ ತೊಗೊಂಡಿದ್ದೇನೆ, ಅದರಲ್ಲೇ ಹಾಕ್ತೇನೆ. ಬಾಟಲಲ್ಲಿ ಇಷ್ಟ ಆಯಿತು, ಇದನ್ನು ಮುಚ್ಚಿಡ್ತೇನೆ. ಇವಾಗ ನೋಡಿ ಇದಕ್ಕೆ ಕಾಯಿ ತುರಿ ಹಾಗೂ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇವಾಗ ಕಾಯಿ ತುರಿ ಹಾಗೂ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ಹಾಕಿ ಆಯಿತು. ಇನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರಿದೆ, ನೀರೆಲ್ಲ ಡ್ರೈ ಆಗುವ ತನಕ ಬೇಯಿಸ್ತೇನೆ. ಸಾಯಂಕಾಲಕ್ಕೆ ಬಸಳೆ ಪಲ್ಯ ಕೂಡ ರೆಡಿ ಆಯಿತು. ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಇವತ್ತಿನ ಈ ಒಂದು ಫುಲ್ ಡೇ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಕೆಲವೊಂದು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.